ಇವತ್ತೊಂದು ಕೊಳೆಯೇ ಬಿಟ್ಟಿಲ್ಲ ಅವನು, ನೀರೇ ಬಂದಿಲ್ಲ. ಈಗ ಮುಸುರೆ ತಿಕ್ಕಕ್ಕೆ ನೋಡಿದ್ರೆ ನೀರಿಲ್ಲ. ಇದೇ ಗಚ್ಚಿನಾಗೆಲ್ಲ ನೀರು ತೆಗಿಬೇಕು ಇವಾಗ. ಪದ್ಮಾ ಪದ್ಮಾ. ಹಾಂ ಹೇಳ್ರಿ, ಏನು? ಅದೇ ಶಾಂತ, ಇವರು ನಮ್ಮ ಬೀಗ್ರು ಇದ್ದಾರಲ್ಲ ಮಾದೇವಣ್ಣವರು, ಅದೇ ನಮ್ಮ ಸೊಸೆ ರಾಧಿಕಾ. ಅವ್ರ ಅಣ್ಣ ಬಂದಿದ್ನಲ್ಲ, ಹುಡುಗ ನವೀನ್ ಅಂತೇಳಿ ಎರಡನೇನು. ಆ ಹುಡುಗೇನೋ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದಾರಂತಪ್ಪ. ಇವತ್ತು ಭಾನುವಾರ ಅಲ್ಲ, ಹೋಗ್ತಾ ಇದ್ದಾರಂತ. ಅವ್ರು ಇನ್ನೇನೆ ಫೋನ್ ಹಚ್ಚಿ ಹೇಳಿದರು. ನಾನು ನಿನಗೆ ಹೇಳೋದು ನೆನಪಾರ್ಬಿಟ್ಟೆ. ನಿನ್ನೆ ಯಾವುದಕ್ಕೂ ಓಡ್ನಾಗ ರಾತ್ರಿ ಹೇಳೋಣ ಅಂದ್ಕೊಂಡಿದ್ದೆ, ಮರ್ತೋಗ್ಬಿಡ್ತು. ಅದಕ್ಕೆ ಇವಾಗ ನೆನಪಾಯ್ತು. ಇವತ್ತು ಹೋಗ್ಬೇಕಲ್ಲ, ಮತ್ತೆ 10 ಗಂಟೆಗೆ ಹೋಗ್ತಾರಂತವ್ರು. ಅದಕ್ಕೆ ಹೋಗಿ ನಿನ್ನ ಚಕ್ಕನ ರೆಡಿಯಾಗಿ ಬಾ, ಹೋಗು. ಏನ್ರಿ ನೀವು ನೀನೇನು ಹೇಳೋಕ್ಕಾಗಿಲ್ಲ, ಇವಾಗ ಹೇಳ್ತಾ ಇದ್ದೀರಾ ಇದ್ದಕ್ಕಿದ್ದಂಗೆ ಹೋಗಿ ಚಕ್ಕನ ರೆಡಿಯಾಗಂತ. ಮನೇಲಿ ಎಷ್ಟೊಂದು ಕೆಲಸ ಇದೆ ಗೊತ್ತಾ? ಇನ್ನು ಮುಸುರೆ ತಿಕ್ಕಬೇಕು, ಬಟ್ಟೆ ಹಿಂಡಬೇಕು. ಇವಾಗ ಹೇಳ್ತಿರಲ್ಲಿ, ಮುಂಚೆ ನಿನ್ನೆ ಹೇಳಿದ್ರೆ ಎಲ್ಲ ಕೆಲಸ ಮುಗಿಸ್ಕೊತಿದ್ವಪ್ಪ. ಈಗ ಅವನಿದೆ ನೋಡು, ಅವ್ನು ಕೂಡ ಒಂದು ಮಾತು ಹೇಳಿಲ್ಲ. ನೀವು ಇವಾಗ ಹೇಳ್ತಾ ಇದ್ದೀರಿ, ಬರೀ ನಿಮ್ದು ಇದೇ ಆಯಿತು. ಅವಾಗವಾಗೆ ಹೇಳೋದು, ಅವಸರ ಮಾಡೋದು. ಇಲ್ಲಮ್ಮ, ನನಗಾಕಿ ನಿನ್ನೆ ನೈಟ್ ಫೋನ್ ಮಾಡಿ ಹೇಳಿದ್ಲು ರಾಧಿಕಾ. ನನಗೂ ಗೊತ್ತಿರಲಿಲ್ಲ. ಇನ್ನೇನು ರಾತ್ರಿ ಹೇಳೋದು ಬೆಳಗ್ಗೆ ಹೇಳಿದ್ರಾಯ್ತು ಅಂತ ನಾನು ಸುಮ್ಮನೆ ಅದೇ. ಸರಿ ಬಿಡು. ಮತ್ತೆ ಈಕಿ ಗಾಯತ್ರಿನ ಹೆಂಗೆ ಮಾಡೋದು? ಗಾಯತ್ರಿ ನೀನು ಕರ್ಕೊಂಡು ಹೋಗೋದು ಬೇಡ, ಇಲ್ಲೇ ಮನೇಲಿ ಇರಲಿ ತಗ. ಏನೋ ಕೆಲಸ ಇದಾವ ಅಂದ್ಲಲ್ಲ, ಮಾಡ್ಕೋತಾಳು ಬಿಡು. ನಾವು ಹೋಗಿ ಸಂಜೆಗೆಲ್ಲ ಬಂದುಬಿಡ್ತೀವಲ್ಲ, ಇರಮ್ಮ ಆಗಲಿ ಒಬ್ಬಯಮ್ಮ, ಬೇಡ ಕರ್ಕೊಂಡು ಹೋಗೋದು ಅಲ್ಲಿಗೆ, ಸರಿ ಅನ್ಸಲ್ಲ. ಹಂಗಾದ್ರೆ ಸರಿ. ಮತ್ತು ನಾನು ಹೋಗಿ ಜಲ್ದಿ ರೆಡಿ ಆಗ್ತೀನಿ ತಗೋರಿ. ನಾನಂತದೇ ರೆಡಿಯಾಗಿಬಿಟ್ಟೆ, ಇವ್ರು ಇನ್ನೂ ರೆಡಿಯಾಗಿಲ್ಲ. ಅದೆಷ್ಟೊತ್ತು ರೆಡಿ ಆಗ್ತಾರೋ ಏನೋ, ಒಬ್ರನ್ನ ರೆಡಿಯಾಗಿ ಬಂದಿಲ್ಲ ನೋಡು. ಬಾ 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 ಬಾ. ಏನೋ ಮೇಡಮ್ ಅವರು ಇಷ್ಟು ಬೇಗ ರೆಡಿಯಾಗಿಬಿಟ್ಟಿರಾ? ಮನೇಲಿ ಇನ್ನೂ ಯಾರು ರೆಡಿಯಾಗಿಲ್ಲ, ನೀವೇ ಫಸ್ಟ್ ರೆಡಿಯಾಗಿರೋದು. ಮತ್ತೇನು ಮಾಡೋದು, ನಿಮ್ಗಂತೂ ಯಾರಿಗೂ ಜವಾಬ್ದಾರಿ ಇಲ್ಲ, ನನಗಾದರೂ ಇರಬಾರ್ದಾ? ನಿಮ್ಮಂಗೆ ಅಂದ್ಕೊಂಡಿರ ನನ್ನ ಕೂಡ. ಅದಕ್ಕೆ ಬೇಗನೆ ಬೆಳಗ್ಗೆ ಬೇಗ ಎದ್ದಿದ್ದೀನಿ ಗೊತ್ತಾ. ಇವತ್ತು ಬೇಗ ಎದ್ದು ಎಲ್ಲ ರೆಡಿಯಾಗಿ ಬಂದಿರೋದು. ನಂದು ಬಿಡ್ರಿ, ನೀವೇನು ಒಳ್ಳೆ ಕಾಲೇಜ್ ಬಾಯ್ ಥರ ರೆಡಿಯಾಗಿಬಿಟ್ಟಿದ್ದೀರಾ. ನೋಡಿದ್ರೆ ಯಾರು ಇನ್ನೂ ವಯಸ್ಸಾಗಿಲ್ಲ ಅನ್ಕೋಬೇಕು, ಹಂಗೆ ರೆಡಿಯಾಗಿದ್ದೀರಪ್ಪ. ನಾನು ಹಂಗೆ ಅದೇ ಪಂಚೆ ಹಾಕ್ಕೊಂಡೆ ಬರೋಣ ಅಂತ ಮಾಡಿದ್ದೆ. ಎಲ್ಲಿ ಬಿಡಬೇಕಲ್ಲ ನಿನ್ನ ಮಕ್ಕಳು. ಇಲ್ಲಪ್ಪ ಹಿಂಗೆ ರೆಡಿಯಾಗಿ ಬಾ, ಪ್ಯಾಂಟ್ ಹಾಕ್ಕೊಂಡು ಚೆನ್ನಾಗಿ ಜುಬ್ಬ ಎಲ್ಲ ಹಾಕ್ಕೊಂಡು ಬಾ ಅಂತ ಅವನು ನವೀನ್ ಇದ್ದಾನಲ್ಲ, ಬಿಡಲಿಲ್ಲ. ಅದಕ್ಕೆ ಹಿಂಗೆ ರೆಡಿಯಾಗಿರೋದು. ಏನಪ್ಪ ಆನಂದ, ನೀನು ಹೆಂಡ್ತಿದಿನ್ನೂ ಮುಗ್ದಿಲ್ಲ ರೆಡಿಯಾಗೋದು? ಆಯ್ತು ಅತ್ತೆ, ನಂದು ಎಲ್ಲರೂ ರೆಡಿಯಾಗಿ ಬಂದರು, ಇನ್ನೂ ನಿನ್ನ ಮಕ್ಳದ್ದು ಆಗಿಲ್ಲ ನೋಡಿ ರೆಡಿಯಾಗೋದು. ಹೋಗಿ ಕರ್ಕೊಂಡು ಬಾ, ಹೋಗು. ಇರ್ರಿ, ಹೆಣ್ಮಕ್ಳವರು ರೆಡಿ ಆಗೋದು ಇರುತ್ತೆ, ಅದು ಇದು ಅಂತ. ನಿಮ್ದೊಂದು ತಗ ಕರ್ಕೊಂಬರ್ತೀನಿ ರೀ. ಅಯ್ಯೋ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀರಿ, ಒಳ್ಳೆ ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದ್ದೀರಾ ಇಬ್ಬರು. ನಿಮ್ಮಿಬ್ಬರಿಗೂ ನನ್ನ ದೃಷ್ಟಿನೇ ಬಿದ್ದುಬಿಡುತ್ತೆ. ಅಮ್ಮ, ಇನ್ನೂ ಗ್ರ್ಯಾಂಡಾಗಿರೋ ಸ್ಯಾರಿ ಉಟ್ಕೋಬೇಕು ಅಂತ ಇದ್ದೆ. ಈಕಿ ಇದ್ದಾಳಲ್ಲ ರಾಧಿಕಾ, ಇಲ್ಲ ಈ ಥರದ್ದೇ ಉಟ್ಕೊಳ್ಳೋಣ ಸಿಂಪಲ್ ಆಗಿರಲಿ ಅಂತ ಅಂದ್ಲು. ಹೇಳಮ್ಮ ನೀನಾದರೂ, ಗ್ರ್ಯಾಂಡಾಗಿರೋದು ಹಾಕ್ಕೊಳ್ಳೋಕೆ ಇಷ್ಟ ನನಗೆ. ಹೌದು ರಾಧಿಕಾ, ಇನ್ನೂ ಗ್ರ್ಯಾಂಡಾಗಿರೋದು ಹಾಕೋಬೇಕಿಲ್ಲ? ಯಾಕೆ ಇದು ಸ್ವಲ್ಪ ಸಿಂಪಲ್ ಅನ್ನಿಸ್ತು, ಆದರೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇನ್ನೂ ಗ್ರ್ಯಾಂಡಾಗಿರೋದು ಹಾಕೋಬೇಕಿತ್ತು. ಅವ್ರು ಬೇರೆ ರಿಚ್ ಅಂತೆ, ಮತ್ತು ಅವ್ರಿಗೆ ತಕ್ಕಂಗೆ ನಾವಿರಬೇಕಲ್ಲ. ಅಮ್ಮ, ನಿಂಗಂತೂ ಗೊತ್ತಾಗಲ್ಲ, ಇವಳು ಓದ್ಕೊಂಡಿದ್ದಾಳೆ, ಇವಳಿಗೂ ಗೊತ್ತಾಗಲ್ವಾ? ಇಷ್ಟೇ ಸಿಂಪಲ್ ಆಗಿದ್ದಷ್ಟು ಚಂದ. ಎಷ್ಟನ ಚಿಮ್ಕಿ ಜಾತ್ರೆ ಹಾಕ್ಕೊಂಡ್ರೆ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಅವರು ರಿಚ್ ಆಗಿದ್ದಾರಲ್ವಾ, ಅದಕ್ಕೆ ಎಲ್ಲ ಈಗ ಫ್ಯಾಷನ್ ಆಗಿರ್ತಾರೆ. ನಾವು ಆ ಥರ ರೆಡಿ ಆದರೆ ಚೆನ್ನಾಗಿ ಅನಿಸಲ್ಲ. ಎಷ್ಟನ ಜಾತ್ರೆ ಥರ ಇರಬಾರ್ದು, ಇಷ್ಟೇ ಸಿಂಪಲ್ ಆಗಿದ್ರೇ ಚಂದ. ಆಯ್ತು, ಇವಾಗ ಉಟ್ಕೊಂಡ್ಬಿಟ್ಟಿರಲ್ಲ, ಆಯಿತು. ಮತ್ತೇನು ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ, ಟೈಮ್ ಇಲ್ಲ ಇಲ್ಲಿ. ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಹಿಂಗೆ ಬರ್ರಿ. ನೀವನ್ನ ಇಷ್ಟು ರೆಡಿಯಾಗಿದ್ದೀರಾ. ಆಕಿ ನಿಮ್ಮ ಅತ್ತಿಗೆ ಒಳ್ಳೆ ಬಿಕಾರಿ ಥರ ರೆಡಿಯಾಗಿದ್ದಾಳೆ, ಅದೇ ಸೀರೆ ಹಾಕ್ಕೊಂಡು, ಮಾಮೂಲು ಸೀರೆನ ಹಾಕ್ಕೊಂಡು ನಿಂತಿದ್ದಾಳಲ್ಲಿ. ಅಮ್ಮ, ಹಂಗೆ ಇರಲಿ ಬಿಡಮ್ಮ, ನೀನು ಹೋಗಿ ಮತ್ತೆ ರೆಡಿಯಾಗು ಅಂತ ಹೇಳ್ಬೇಡ. ಆಕೆ ಹಂಗೆ ಬರಲಿ. ಅಲ್ಲೆಲ್ಲ ಆಕೆ ಗ್ರ್ಯಾಂಡಾಗಿ ಕಾಣಿಸ್ಕೊಳ್ಳೋದು ನಮಗೂ ಇಷ್ಟ ಇಲ್ಲ. ಹಂಗೆ ಬರಲಿ ಆಕೆ. ಇನ್ನೊಂದೇನೆಂದರೆ, ಅಲ್ಲಿ ಯಾರಿಗೂ ಪರಿಚಯ ಮಾಡಿಸ್ಬೇಡಮ್ಮ. ಆಕಿನ ಒಂಥರ ಇಗ್ನೋರ್ ಮಾಡೋಣ. ಆಕಿನ ಅಷ್ಟೊಂದು ಸೇರೋದು ಬೇಡ ಅಲ್ಲಿ. ಅವಳು ಮರ್ಯಾದಿನ ಎಲ್ಲಿ ಹೆಂಗೆ ತೆಗಿಬೇಕಂತ ನನಗೆ ನಿಮ್ಕಿನ್ನ ಚೆನ್ನಾಗಿ ಗೊತ್ತು. ನೀವೇನು ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಡ್ರಿ, ನೀವು ಆರಾಮಾಗಿರ್ರಿ. ಬರ್ರಿ, ನಾನು ನೋಡ್ಕೋತೀನಿ ಅದೆಲ್ಲ. ಇವರು ನಿಮ್ಮ ಅತ್ತೆ ಮಾವ ಇನ್ನೂ ಬಂದಿಲ್ಲಲ್ಲ ರಾಧಿಕಾ, ನಿನ್ನ ಗಂಡ ಅವ್ರೇನು ಇನ್ನೂ ಬಂದಿಲ್ಲ? ಈಗ ಫೋನ್ ಮಾಡಿದ್ದೆಮ್ಮ, ಎಲ್ಲಿದ್ದೀರಾ ಅಂತ. ಇನ್ನೇನು ಬರ್ತಾ ಇದ್ದಾರಂತ, ಹತ್ರ ಇದ್ದಾರೆ, ಇನ್ನೊಂದು 5-10 ನಿಮಿಷ ಅಂತ ಹೇಳಿದರು. ಹೌದಾ, ಸರಿ. ನನಗೇನೋ ಅವ್ರು ಇಷ್ಟ ಇಲ್ಲಮ್ಮ ಬರೋದು. ಅವು ಹೆಂಗೆ ಬರ್ತಾವೋ ಏನೋ ಬಿಕಾರಿಗಳ ಥರ. ಸೇಮ್ ಇಕ್ಕಿ ಪಾರ್ವತಿ ಇದ್ದಾಳಲ್ಲ, ಅದ್ರಂಗೆ ಒಂದೇ ಕೆಟಗಿರವು. ಅಲ್ಲೆಲ್ಲಿ ಬಂದು ಎಲ್ಲಿ ನಮ್ಮ ಮರ್ಯಾದೆ ತೆಗಿತಾರೋ ಅಂತ ನನಗೆ ಚಿಂತೆ ಹತ್ಬಿಟ್ಟತೆ. ಹೋಗಿ ಬಾಯಿ ಮುಚ್ಕೊಂಡು ಇರೋದು ಬಿಟ್ಟು ನೆನೆಸ್ಬಿಟ್ಲು ಹಂಗೆ ಇಕ್ಕಿ ಪಾರ್ವತಿ ನಿಮ್ಮ ಆವಾಗ. ನಿಮ್ಮ ಮಾವಗಂತಿ ನೋಡಿ, ನಿಮ್ಮ ಅಪ್ಪಗ ಏನು ಮಾತಾಡ್ತೀನೋ ಏನೋ, ಖುಷಿಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇಲ್ಲಮ್ಮ, ಹೇಳಿ ನೀವು ಬೇಸ್ ರೆಡಿಯಾಗಿ ಬರ್ರಿ ಅಂತ. ಸರಿ ಬಾ. ಅಲ್ಲಿ ಯಾವಾಗಲೇ ಬೈತಾ ಇದ್ದಾನೆ ನಿಮ್ಮಪ್ಪ, ಎಷ್ಟೊತ್ತು ಮಾಡ್ತಾರೆ ರೆಡಿ ಆಗಕ್ಕ ಅಂತ. ಇವರೇನು ಬೀಗ್ರು ಇನ್ನೂ ಬರಲಿಲ್ಲಲ್ಲ?
ಆನಂದ ಫೋನ್ ಆದ್ರೂ ಮಾಡ್ಬೇಕಿತ್ತಪ್ಪ, ಎಲ್ಲದಾರ ಏನು ಪಾಪ, ಫೋನ್ ಮಾಡ್ಬೇಕಿಲ್ಲ ಒಂದು ಮಾತು ಏನಂತ. ಮಾಡಿದ್ದೆ ಅಪ್ಪ, ಇನ್ನೇನು ಬರ್ತಾ ಇದ್ದಾರಂತೆ. ಬಂದ್ರಲ್ಲ, ಇನ್ನೇನು ಬಾಗ್ಲಲ್ಲಿ ಇದ್ದಾರಲ್ಲ. ನಮಸ್ಕಾರ ಬೀಗ್ರೆ, ಏನು ತೊಂದರೆ ಆಗಲಿಲ್ಲಲ್ವ ಬರುವಾಗ? ಇಲ್ಲಿಲ್ಲ ಬೀಗ್ರೆ, ಏನು ತೊಂದರೆ ಆಗಿಲ್ಲ. ರಾಧಿಕಾ ಹೋಗಮ್ಮ, ನಿಮ್ಮ ಅತ್ತೆ ಮಾವ ಬಂದಿದ್ದಾರೆ, ಹೋಗಿ ಟೀ ಮಾಡ್ಕೊಂಬ ಹೋಗು. ಛೇ, ನಾನು ಟೀ ಮಾಡ್ಕೊಂಬರ್ಬೇಕಾ? ಅದು ಇಷ್ಟು ಚೆನ್ನಾಗಿ ರೆಡಿಯಾಗಿ ನಾನು ಈ ಕಿಚನ್ಗೆ ಹೋಗಿ ಇವ್ರಿಗೆ ಟೀ ಮಾಡ್ಕೊಂಬರ್ಬೇಕಾ? ನಮ್ಮಪ್ಪ ನಮ್ಮ ಅತ್ತಿಗೆ ಹೇಳಿದ್ರೆ ಆಗೋಗಿರೋದು, ದೊಡ್ಡ ಬರೀ ನನಗೆ ಹೇಳ್ತಾರೆ ನನ್ನ ಕೆಲಸ ಈಗೀಗ ಇತ್ತೀಚೆಗೆ. ಅಯ್ಯೋ ಅಣ್ಣರೇ, ಅಂಥ ಕೆಲಸ ಮಾತ್ರ ಮಾಡಬೇಡ್ರಿ ನೀವು. ನಂಗೆ ಯಾವ ಟೀನೇ ಬೇಡಪ್ಪ ಯಪ್ಪ. ಇವಾಗ ಊಟ ಮಾಡ್ಕೊಂಡು ಬಂದ್ಬಿಟ್ಟಿವಿ. ಅದು ನಿಮ್ಮ ಮಗಳ ಕೈಯಲ್ಲಂತೂ ಟೀ ಕುಡಿ ಅಷ್ಟು ಧೈರ್ಯ ನನಗಂತೂ ಇಲ್ಲ. ನಾನು ಇನ್ನೂ ತುಂಬ ವರ್ಷ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಣ್ಣ. ಅಯ್ಯೋ ಯಾಕಮ್ಮ ಹಂಗಂತೀರಾ? ನನ್ನ ಮಗಳು ಟೀ ಮಾಡಲ್ಲ ಚೆನ್ನಾಗಿ? ಅಯ್ಯೋ ಮಾಡ್ತಾಳೆ ಅಣ್ಣ, ಮಾಡ್ತಾಳೆ. ನನಗೆ ಟೀ ಬೇಡ ಅಷ್ಟೇ. ಇವಾಗ ಊಟ ಮಾಡ್ಕೊಂಬಂದ್ವಲ್ಲ, ಅದು ಬೇರೆ ಸ್ವಲ್ಪ ಇನ್ನೂ ಬದುಕಬೇಕಂತ ಆಸೆ ಐತೆ, ಅದಕ್ಕೆ. ಆಕೆ ಅಷ್ಟು ಬ್ಯಾಡ್ ಅನ್ನಕತ್ತಾಳ ಇವ್ರದೊಂದು ಹತ್ತಾಗ. ಈಗ ಹೋಗೋ ಟೈಮ್ನಾಗ ಟೀ ಮಾಡ್ಕೊಂಡು ಕುಂದಿರ್ಬೇಕಂತ. ಬಾಯಿ ಮುಚ್ಕೊಂಡಿದ್ರೆ ಆಯಿತು, ಸುಮ್ಮನೆ ಇರಂಗಿಲ್ಲ ಅಂತಾರೆ. ಸರಿ ನಡೀರಿ ಹಂಗಾದ್ರೆ, ಒತ್ತಾಗ್ತಾ ಬಂತು. ಕಾರ್ಗೆಲ್ಲ ಬುಕ್ ಮಾಡಿದ್ದೀವಿ, ಇನ್ನೇನು ಬಂದಿರುತ್ತೆ ಇವಾಗ. ನಡೀರಿ ಹಂಗಾದ್ರೆ. ಅಲ್ಲಮ್ಮ ಪಾರ್ವತಿ, ಎಲ್ಲರೂ ಅಷ್ಟು ಜೋರಾಗಿ ರೆಡಿ ಆಗಾರ, ನೀನು ಯಾಕೆ ಹಿಂಗೆ ರೆಡಿ ಆಗಿಯಲ್ಲ? ಮಾಮೂಲಿ ಸೀರೆ ಉಟ್ಕೊಂಡಂಗಿದೆಯಮ್ಮ, ಹೋಗಿ ಉಟ್ಕೋಬಾರ್ದಾ ಯಾವುದಾದ್ರೂ ಚೆನ್ನಾಗಿರೋದು? ಪರವಾಗಿಲ್ಲಮ್ಮ, ನಂಗೆ ಹಿಂಗೆ ನಡೆಯುತ್ತೆ. ನಾನು ಜೋರಾಗಿ ರೆಡಿಯಾಗಿ ಏನು ಮಾಡೋದಿದೆ ಅಲ್ಲಿ? ಇರಲಿ, ನಡೆಯುತ್ತೆ ಇದೆ. ಬೇಡಮ್ಮ, ಈ ಸೀರೆ ಬೇಡ, ಹೋಗು ಚೆನ್ನಾಗಿರೋದು ಉಟ್ಕೊಂಬ ಹೋಗು. ಬೇಕಾದ್ರೆ ಸ್ವಲ್ಪ ಸಿಂಪಲ್ಲಾಗಿ ಇದ್ರೂ ಪರವಾಗಿಲ್ಲ, ಹೋಗಿ ಬೇರೆದು ಉಟ್ಕೊಂಬ ಹೋಗು ಚೆನ್ನಾಗಿರೋದು. ಅಲ್ಲಿ ನಿಮ್ಮ ನಾದಿನಿಯವರು ಮತ್ತು ನಿಮ್ಮ ಅತ್ತೆ, ನಾನು, ನಿಮ್ಮ ಗಂಡ ಆಗಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಉಟ್ಕೊಂಡಿದ್ದಾರೆ. ಎಲ್ಲರೂ ಬಟ್ಟೆ ಹೊಸ ಹೊಸದು. ನೀನು ಮಾತ್ರ ಒಂಥರ ಹಳೆ ಸೀರೆನೇ ಹಾಕ್ಕೊಂಡಿರೋ ಥರ ಕಾಣಿಸ್ತಾ ಇದೆಯಮ್ಮ. ಚೆನ್ನಾಗಿರಲ್ಲ, ಹೋಗು. ಎಲ್ಲರೂ ಚೆನ್ನಾಗಿ ಉಟ್ಕೊಂಡಿರೋವಾಗ ನೀನು ಚೆನ್ನಾಗಿರೋದೇ ಉಟ್ಕೋಬೇಕು. ಹೋಗು, ಬೇಗ ಉಟ್ಕೊಂಬ ಹೋಗು. ಅಲ್ಲಮ್ಮ, ಅದು ಈಗ ಎಲ್ಲ ಟೈಮ್ ಆಗಿದೆಯಲ್ಲ, ಮತ್ತೆ ನಾನು ರೆಡಿ ಆಗ್ತಾ ಕುಂತ್ರೆ ಅತ್ತೆ ಬಂದು ಬೈದು ಬಿಡ್ತಾರೆ. ಇಷ್ಟೊತ್ತಿಲ್ಲದ್ದು ಇವಾಗ ಹೋಗ್ಬೇಕಾದ್ರೆ ರೆಡಿ ಆಗ್ತೀಯಾ ಅಂತ. ಅದಕ್ಕೆ ಹಿಂಗೆ ಬರ್ತೀನಮ್ಮ, ಪರವಾಗಿಲ್ಲ. ಇಲ್ಲಮ್ಮ, ಅದೇನೋ ಕಾರಿಂದು ಲೇಟ್ ಆಗಿದೆ ಅಂತೆ, ಅದೇನೋ ತಡಾಗಿ ಬರ್ತದಂತೆ, ಇನ್ನೊಂದು 5-10 ನಿಮಿಷ ಅಂತ ಹೇಳಿದರು. ಅದಕ್ಕೆ ನಾನು ನಿನ್ನ ಈ ಕಡೆ ಸೈಡಿಗೆ ಕರ್ಕೊಂಬಂದು ಹೇಳ್ತಾ ಇರೋದು, ಹೋಗಿ ರೆಡಿಯಾಗು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಸರಿ ಅಮ್ಮ, ಬೇಡ ಅಂದ್ರೂ ನೀವು ಕೇಳ್ತಾ ಇಲ್ಲ. ಆಯಿತು, ನಿಮ್ಮ ಖುಷಿಗೋಸ್ಕರನಾದರೂ ಉಟ್ಕೊಂಬರ್ತೀನಿ. ತುಂಬ ಒಳ್ಳೆ ಹುಡುಗಿ ಅಂತ ಅನಿಸುತ್ತೆ. ಎಷ್ಟು ಒಂಥರ ಶಾಂತವಾಗಿ ಕಾಣಿಸ್ತಾಳೆ ಈ ಹುಡುಗಿ. ನಮ್ಮದು ಐತೆ ಸೊಸೆ, ಒಳ್ಳೆ ಗೈಯಾಳಿ ಮಾಡ್ದಂಗೆ ಆಗುತ್ತೆ. ಅತ್ತೆ, ನೀವೇನು ಇಲ್ಲಿದ್ದೀರಾ? ಇಲ್ಲೇನು ಮಾಡ್ತಿದ್ದೀರಾ? ಅಲ್ಲಿ ಕಾರ್ ಬಂದಿದೆ, ಬನ್ನಿ ಹೋಗೋಣ. ಅಮ್ಮ, ಇಲ್ಲಿ ನೋಡಿ, ಈ ಸೀರೆ ಓಕೆನಾ? ಹ್ಞೂ ಮಗಳೇ, ಇವಾಗ ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡು. ಸರಿ ಬಾ, ಕಾರ್ ಬಂತಂತೆ, ಹೋಗ್ಬೇಕು ಬಾ. ಅಲ್ಲ, ಈ ಅತ್ತೆ ನನ್ನ ಹತ್ರ ನೋಡಿದ್ರೆ ಒಳ್ಳೆ ಕತ್ತೆ ಥರ ಮಾಡ್ತಾ ಇರುತ್ತೆ. ನಮ್ಮ ಅತ್ತಿಗೆ ಜೊತೆ ನೋಡಿದ್ರೆ ಎಷ್ಟು ಕ್ಲೋಸ್ ಆಗಿಬಿಟ್ಟಾಳ. ಆವಾಗಲೇ ಬಂದು ಒಂದು 5 ನಿಮಿಷ ಆಗಿಲ್ಲ. ಬಾ ನಮ್ಮ ಅತ್ತಿಗೆ ಯಾವುದೋ ಒಂದು ಹಳೆ ಸೀರೆ ಹಾಕ್ಕೊಂಡು ನಿಂತಿದ್ಲು. ಈ ನಮ್ಮ ಅತ್ತೆ ಬಂದು ಎಲ್ಲ ಕೆಡಿಸ್ಬಿಟ್ಲು. ಸರಿ ನಡಿ ರಾಧಿಕಾ. ಈ ಅತ್ತಿಗೆ ನನಗಿಂತ ಚೆಂದ ಕಾಣಿಸ್ಲೇಬಾರ್ದು, ಏನಾದರೂ ಒಂದು ಮಾಡಲೇಬೇಕು. ಏನು ಮಾಡಲಿ? ಅದಕ್ಕೆ ಅಮ್ಮ ಹೇಳಿ ಕಳಿಸಿದ್ರು, ನೀನು ಮತ್ತು ಆನಂದಣ್ಣ ಇಬ್ಬರು ಬೈಕಲ್ಲೇ ಬರಬೇಕಂತೆ, ಕಾರಲ್ಲಿ ಜಾಗ ಆಗಲ್ವಂತೆ ಎಲ್ಲರಿಗೂ. ಅದಕ್ಕೆ ಹೇಳಿ ಕಳಿಸು ಅಂತ ಹೇಳಿದ್ಲು. ಅದನ್ನೇ ಹೇಳೋಕ್ಕೆ ಬಂದಿದ್ದೆ, ನಿಮ್ಮನ್ನ ಕರ್ಕೊಂಡು ಹೋಗೋಕ್ಕೆ, ಹಂಗೆ ಅದೊಂದು ವಿಷಯ ಹೇಳೋಕ್ಕೆ. ಹೌದಾ? ಸರಿ ರಾಧಿಕಾ. ಏನು ಬೇಡ, ಹುಡುಗಿ ಕಾರಲ್ಲೇ ಬರ್ತಾಳೆ. ಬೇಕಾದರೆ ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವರು ಮತ್ತು ಹುಡುಗ ಆನಂದ ಇಬ್ಬರು ಬೇಕಾದರೆ ಬೈಕಲ್ಲಿ ಬರ್ತಾರೆ ಬಿಡು. ನೀನು ಬಾ ಅಮ್ಮ ಪಾರ್ವತಿ, ಕಾರಲ್ಲೇ ಕೂತ್ಕೋ ಬಾ. ಇಷ್ಟು ಚಂದ ರೆಡಿಯಾಗಿದೆಯಾ? ಈ ಬಿಸಿಲಲ್ಲಿ ಬೈಕಲ್ಲಿ ಬಂದರೆ ಮತ್ತೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ನೀನು ಕಾರಲ್ಲೇ ಬಾ ಅಮ್ಮ. ಬೇಕಾದರೆ ನಮ್ಮ ಯಜಮಾನ್ರು ನಿನ್ನ ಗಂಡ ಇಬ್ಬರು ಬೈಕಲ್ಲಿ ಬರ್ತಾರೆ, ಬಾ. ಪರವಾಗಿಲ್ಲಮ್ಮ, ನಾನು ಬೈಕಲ್ಲೇ ಬರ್ತೀನಿ. ನೀವು ಹೋಗ್ರಿ, ಕಾರಲ್ಲಿ ಹೋಗ್ರಿ, ನಾವು ಇಬ್ಬರು ಬೈಕಲ್ಲೇ ಬಂದುಬಿಡ್ತೀವಿ. ಏನಾಗಲ್ಲಮ್ಮ, ನಮ್ಮ ಯಜಮಾನ್ರು ಬೇಕಾದರೆ ಬೈಕಲ್ಲಿ ಬರ್ತಾರೆ, ನೀನು ಕಾರಲ್ಲೇ ಬಾ. ಇಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ? ಈ ಬಿಸಿಲಲ್ಲಿ ಬಂದರೆ ಏನಾಗಬೇಡ, ಅದಕ್ಕೆ ಬೇಡ, ಬಾ. ಥ್ಯಾಂಕ್ಸ್ ಅಮ್ಮ. ಅಬ್ಬಾ, ಇವರಿಬ್ಬರನ್ನ ನೋಡೋಕ್ಕಾಗ್ತಾ ಇಲ್ಲ ನನಗೆ. ನಮ್ಮ ಅತ್ತೆ ನನ್ನ ಹತ್ರ ಒಂಥರ ಇರ್ತಾರೆ, ನಮ್ಮ ಅತ್ತಿಗೆ ಹತ್ರ ಒಂಥರ ಇರ್ತಾರೆ. ನನ್ನ ಬಿಟ್ಟು ಎಲ್ಲರೂ ಇಷ್ಟ ಆಗ್ತಾರೆ ನಮ್ಮ ಅತ್ತೆಗೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಯಾರು ನಿಮ್ಗೆ ಇಷ್ಟ ಆದರು ಅಂತ ಕಮೆಂಟ್ ಮಾಡಿ. ಪಾರ್ವತಿ ಇಷ್ಟ ಆದ್ಲಾ, ಅಥವಾ ರಾಧಿಕಾನ, ಅಥವಾ ದೀಪನ,
ಅಥವಾ ನಾನು ಇಷ್ಟ ಆದ್ನ, ಯಾರ ಸೀರೆ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ.